ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಕೆಲವರು ಟೀಕೆ ಮಾಡುತ್ತಿರುವುದಕ್ಕೆ ಶಾಸಕ ಹಾಗೂ ಕೆಎಸ್ಡಿ ನಿಗಮದ ಅಧ್ಯಕ್ಷ ಸಿಎಸ್ ನಾಡಗೌಡ ಅಪ್ಪಾಜಿ ಅವರು ತೀಕ್ಷ್ಣ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸರ್ಕಾರದಿಂದ ನೀಡುತ್ತಿರುವ ಈ ಗ್ಯಾರಂಟಿ ಯೋಜನೆಗಳು ನೇರವಾಗಿ ಜನರಿಗೆ ತಲುಪುತ್ತಿದ್ದು, ಯಾರು ಟೀಕೆ ಮಾಡುತ್ತಾರೋ ಮತ್ತು ಯಾರು ಆರ್ಥಿಕವಾಗಿ ಸಬಲರಾಗಿದ್ದಾರೋ ಅಂತವರು ಈ ಗ್ಯಾರಂಟಿ ಯೋಜನೆಯ ಫಲಾನುಭವದಿಂದ ಸ್ವಯಂ ಪ್ರೇರಿತವಾಗಿ ಹೊರಬರಬೇಕು ಎಂದು ಅವರು ಹೇಳಿದರು. ಸೋಮವಾರ ಮುದ್ದೇಬಿಹಾಳ ಪಟ್ಟಣದಲ್ಲಿ ಲೋಕೋಪಯೋಗಿ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ನಿಧಿ ಅಡಿಯಲ್ಲಿ ಆಲ್ಮಟ್ಟಿ ಮುದ್ದೇಬಿಹಾಳ ರಸ್ತೆ ಹೆದ್ದಾರಿ 161 ಚತುಷ್ಪಥ 500 ಮೀಟರ್ ರಸ್ತೆಯ 683 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಗ್ಯಾಸ್ ಸಬ್ಸಿಡಿಯನ್ನ ಕೈಬಿಡಲು ಕೋರಿದಾಗ ಅನೇಕರು ಸಬ್ಸಿಡಿಯನ್ನ ಕೈಬಿಟ್ಟಂತೆ ಗ್ಯಾರಂಟಿ ಯೋಜನೆಗಳನ್ನು ಟೀಕಿಸುವ ಮತ್ತು ಸಿರಿವಂತವರಾದವರು ಅದನ್ನ ಗಿವ್ ಅಪ್ ಮಾಡಬಹುದು ಎಂದು ಶಾಸಕರು ಹೇಳಿದರು. ಈ ಗ್ಯಾರಂಟಿ ಬಗ್ಗೆ ಟೀಕೆ ಮಾಡ್ತಾರೆ. ಗ್ಯಾರಂಟಿಗಳು ನೇರವಾಗಿ ಜನರಿಗೆ ಹೋಗ್ತಕ್ಕಂಥದ್ದು, ಬಡ ಜನರಿಗೆ ಕೊಡ್ತಕ್ಕಂಥದ್ದು ಮುಖ್ಯವಾಗಿ. ಯಾರು ಟೀಕೆ ಮಾಡ್ತಾರೆ ದಯವಿಟ್ಟು ಅದನ್ನ ಫೋರ್ಗೋ ಮಾಡ್ಬಿಡೋಣ. ಯಾರು ಟೀಕೆ ಮಾಡ್ತೀವಲ್ಲ, ಯಾರು ಗ್ಯಾರಂಟಿ ತಗೊಳ್ಳೋ ಇಚ್ಛೆ ಇಲ್ಲ, ದಯವಿಟ್ಟು ಮೋದಿಯವರು ಒಂದು ಕರೆ ಕೊಟ್ಟರು ಹಿಂದೆ, ಗ್ಯಾಸ್ ಯಾರಿಗೆ ಅವಶ್ಯಕತೆ ಇಲ್ಲ ಆ ರೀತಿಯಾಗಿ ದಯವಿಟ್ಟು ನೀವು ಅದನ್ನ ಗಿವ್ ಅಪ್ ಮಾಡ್ರಿ ಅಂತ ಕರೆ ಕೊಟ್ಟರು. ಅವಾಗ ಬಹಳಷ್ಟು ಜನ ಗಿವ್ ಅಪ್ ಮಾಡಿದ್ರು. ಪ್ರಧಾನಮಂತ್ರಿ ಹೆಂಗೆ ಹೇಳಿದಾಗ ಬಿಟ್ಟರು. ಹಂಗೆ ನಾವು ಕೂಡ ಇವತ್ತು ಹೇಳುವಂತ ಒಂದು ಪ್ರಸಂಗ ಇದೆ. ಯಾರಿಗೆ ಅದರ ಬಗ್ಗೆ ಸರಿಯಾದಂತ ಉದ್ದೇಶ ಇಲ್ಲ ಅಂತ ಅನಿಸುತ್ತೆ, ಅಥವಾ ಶ್ರೀಮಂತರನ್ನವ್ರು ಯಾರಿದ್ದೀರಿ, ದಯವಿಟ್ಟು ಈ ಗ್ಯಾರಂಟಿಗಳನ್ನು ಗಿವ್ ಅಪ್ ಮಾಡಿ. ಸರ್ಕಾರಕ್ಕೆ ಸಾಕಷ್ಟು ಮೊತ್ತ ಉಳಿತೆ, ದುಡ್ಡು ಉಳಿತೆ. ಈಗ 55,000 ಕೋಟಿ ರೂಪಾಯಿ ಈ ವರ್ಷ ಖರ್ಚಾಗ್ತಾ ಇದೆ ಗ್ಯಾರಂಟಿಗೆ. ಅದು ಬಸ್ಸು ಬಂತು, ಅಕ್ಕಿ ಬಂತು, ಹೆಚ್ಚುವರಿ ಆಗಿರ್ತಕ್ಕಂಥದ್ದು ಅಕ್ಕಿ ಕೊಡುವಂಥದ್ದು ಬಂತು, ಕಿಟ್ಗಳನ್ನು ಕೊಡುವಂಥದ್ದಾಗಲಿ, ಅದೇ ರೀತಿಯಾಗಿ ನಮ್ಮ ಯುವ ನಿಧಿ, ಯುವಕರಿಗೆ ಡಿಗ್ರಿ ಗ್ರಾಜ್ಯುಯೇಷನ್ ಆದವರಿಗೆ ಯುವ ನಿಧಿ ಕೊಡುವಂಥದ್ದು ಬಂತು. ಆನಂತರ ವಿಶೇಷವಾಗಿ 2,000 ರೂಪಾಯಿ ಪ್ರತಿ ಮನೆ ಯಜಮಾನಿಗೆ ಕೊಡ್ತಕ್ಕಂಥ ಯಜಮಾನಿಗೆ ಕೊಡುವಂಥದ್ದಾಗಲಿ, ಇವೆಲ್ಲ ಸೇರಿ 55,000 ಕೋಟಿ ಅಂದಾಜಷ್ಟು ಈ ವರ್ಷ ನಮ್ಮ ಬಜೆಟ್ಗೆ ಹೊಣೆಯಾಗಿದೆ. ಬಿಜೆಪಿ ಸರ್ಕಾರದ ಬಾಕಿ ಬಿಲ್ ಅಡ್ಡಿ ಮತಕ್ಷೇತ್ರದ ಜನರಿಂದ ನಿರೀಕ್ಷೆ ಮಟ್ಟದ ಅಭಿವೃದ್ಧಿ ಆಗಿಲ್ಲ ಎಂಬ ಆರೋಪ ಕೇಳಿಬರುತ್ತಿರುವ ಕುರಿತು ಪ್ರತಿಕ್ರಿಯಿಸಿದ ಶಾಸಕರು, ಹಿಂದಿನ ಬಿಜೆಪಿ ಸರ್ಕಾರವು ಚುನಾವಣಾ ಪೂರ್ವದಲ್ಲಿ ಕಾಮಗಾರಿ ಬಿಲ್ ಮಾಡದೆ 1,20,000 ಕೋಟಿ ರೂಪಾಯಿ ಬಾಕಿ ಇಟ್ಟಿದೆ. ಇದು ಈಗಿನ ಸರ್ಕಾರಕ್ಕೆ ಮುಜುಗರವನ್ನ ಉಂಟು ಮಾಡುತ್ತಿದೆ. ಸರ್ಕಾರದ ಹಣಕಾಸು ಪರಿಸ್ಥಿತಿ ಹೇಗೆ ನಡೆದಿದೆ ಎಂಬುದನ್ನು ಜನರು ಅರ್ಥ ಮಾಡಿಕೊಳ್ಳಬೇಕು. ಅದನ್ನ ಬಿಟ್ಟು ರಾಜಕೀಯ ಭಾಷಣ ಮಾಡುವವರನ್ನ ನಂಬಬಾರದು. ಹಿರಿಯ ಕಾಂಗ್ರೆಸ್ ನಾಯಕನಾಗಿ ನಾನು ಮತಕ್ಷೇತ್ರದ ಇಲಾಖಾವಾರು ಅಭಿವೃದ್ಧಿಗೆ ಅನುದಾನವನ್ನು ತಂದಿದ್ದೇನೆ ಎಂದು ಸಮರ್ಥಿಸಿಕೊಂಡರು. ಅಭಿವೃದ್ಧಿ ಮಾಡೋದಕ್ಕೆ ಒಂದು ಅವಕಾಶ ಮುದ್ದೇಬಿಹಾಳ ತಾಲೂಕದ ಜನರು ನನ್ನನ್ನು ಆರಿಸಿ ಕಳಿಸಿದ್ದಾರೆ. ಅಂದರೆ ಯಾವ ನಿರೀಕ್ಷೆಯಿಂದ ಈ ಅಭಿವೃದ್ಧಿ ಆಗಬೇಕು ಆಗಿಲ್ಲ ಅನ್ನುವಂಥ ಕೆಲವು ಆರೋಪಗಳನ್ನು ಕೂಡ ನಾವು ಜನರು ಮಾಡ್ತಕ್ಕಂಥದ್ದನ್ನು ಕೇಳಿದ್ವಿ. ಎದ್ದಂಥ ಕೂಸು ಒಮ್ಮೆಲೆ ಓಡೋದಿಲ್ಲ, ಇದು ಎಲ್ಲರಿಗೂ ಗೊತ್ತಿರಬೇಕು. ಈ ಬಾರಿಗೆ ನಮ್ಮ ಸರ್ಕಾರ ರಚನೆ ಆದ ನಂತರ ನಮಗೆ ಸುಮಾರು 1,20,000 ಕೋಟಿ ರೂಪಾಯಿ ಬಿಲ್ ಕೊಡುವಂಥದ್ದನ್ನ, ಸಾಲ ಅಲ್ಲ, ಸಾಲದ ಮಾತು ಹೇಳ್ತಾ ಇಲ್ಲ ನಾನು. ಸಾಲ ಬೇರೆ, ಸರ್ಕಾರದವರು ಸಾಲ ಪಡಿತಕ್ಕಂಥದ್ದು ಸಹಜವಾಗಿ ಎಲ್ಲ ಸರ್ಕಾರಗಳು ಸಾಲ ಪಡಿತಾರೆ, ಸಾಲದ ಹೇಳ್ತಾ ಇಲ್ಲ ನಾನು. ಚುನಾವಣೆ ಪೂರ್ವದಲ್ಲಿ ಕೆಲಸವನ್ನ ಕರೆದು ಅದಕ್ಕೆ ಬಿಲ್ ಪಾವತಿ ಮಾಡತಕ್ಕಂತಹ ಬಾಕಿ ಎಸ್ ಪಾಟೀಲ್ ಹೇಳಿದ್ದಾರೆ. ಎಷ್ಟು ಬಾಕಿ ಇದ್ರಿ ನಿಮಗೂ? ಹಿಂದೆ ಎಷ್ಟಿತ್ತು? 25-30 ಕೋಟಿ ಒಬ್ಬರದ್ದು ಬಾಕಿ. ಎಸ್ ಪಾಟೀಲ್ ಒಬ್ಬರದ್ದು 25-30 ಕೋಟಿ ಬಾಕಿ. ಅಂದರೆ ಇವರು ಸಣ್ಣ ಕಾಂಟ್ರಾಕ್ಟ್. ಇನ್ನು 100 ಕೋಟಿ ಕೆಲಸ ಮಾಡಿದಂಥವ್ರು ಅದಾರ.
ಹಿಂದಿನ ಸರ್ಕಾರ ಅದನ್ನ ಇಟ್ಟು ಅದು ನಮಗೆ ಬಹಳ ಮುಜುಗರ. ಅಭಿವೃದ್ಧಿ ಇಲ್ಲದ ಹಾಗೆ ಸರ್ಕಾರ ಪ್ರಯತ್ನ ಮಾಡಿ ಯಾವ ಸರ್ಕಾರ ಯೋಜನೆಯಲ್ಲಿ ಕೂಡ ಇವತ್ತು ಹಣವನ್ನು ಕೊಡ್ತಾ ಇದ್ದೀವಿ, ರಸ್ತೆ ಕೊಡ್ತಾ ಇದ್ದೀವಿ. ಅಭಿವೃದ್ಧಿಗೆ ಪ್ರತಿಯೊಬ್ಬ ಶಾಸಕನಿಗೆ ಈ ವರ್ಷ 50 ಕೋಟಿ ರೂಪಾಯಿ ವಿಶೇಷ ಅನುದಾನ ಕೊಟ್ಟಿದ್ದಾರೆ. ಅದನ್ನು ಬಜೆಟ್ ಬಿಟ್ಟು 50 ಕೋಟಿ ರೂಪಾಯಿಯನ್ನೇ ಕೊಟ್ಟಿದ್ದಾರೆ. ಹೋದ ವರ್ಷ 25 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಪುರಸಭೆಗೆ ಹೋದ ವರ್ಷ ಎಷ್ಟು ಕೊಟ್ಟಿವ್ರಿ? ಅಲ್ಲ, ನಿಮ್ದು SFC ಆಯ್ತು. SFCಯಲ್ಲಿ ಎಷ್ಟು ಕೊಟ್ಟಿದ್ದೀವಿ? 25 ಕೋಟಿ ಕೊಟ್ಟಿದ್ದೀವಿ. ಅದಲ್ಲದೆ ಎಷ್ಟು ಕೊಟ್ಟಿದ್ದೀವಿ? ನಮ್ಮ ವಿಶೇಷ ಅನುದಾನದಲ್ಲಿ 2 ಕೋಟಿ ಚಿಲ್ಲರೆ ಹೋದ ವರ್ಷ ಕೊಟ್ಟಿವಿ. ಈ ವರ್ಷ 8 ಕೋಟಿ ಕೊಟ್ಟಿದ್ವಿ. 8 ಕೋಟಿ ಕೊಟ್ಟಿದ್ದೇನೆ. ಮತ್ತು ವಿಶೇಷವಾಗಿ ಮಳಿಗೆ ಕಟ್ಟಡಕ್ಕೆ ಒಂದು 10 ಕೋಟಿ ರೂಪಾಯಿದ 10 ಒಂದು 15 ಕೋಟಿ ಒಟ್ಟಾರೆ ಕೊಟ್ಟಿದ್ದೀವಿ. ಅಂದ್ರೆ ನಿಂತಿಲ್ಲ ಪ್ರಯತ್ನ. ಇದರಲ್ಲಿ ಇಂಥ ಜಂಜಟ್ ಸರ್ಕಾರ ಇದೆ ಅನ್ನುವಂಥ ಮಾತಲ್ಲ. ಆದ್ರೆ ಸರ್ಕಾರದಲ್ಲಿ ಇರ್ತಕ್ಕಂಥ ಹಣಕಾಸಿನ ವ್ಯವಸ್ಥೆ ಹೇಗೆ ನಡೀತೆ ಅನ್ನೋದನ್ನ ಎಲ್ಲಿವರೆಗೂ ನಾವು ನಾಗರಿಕ ಅರ್ಥ ಮಾಡ್ಕೊಳ್ಳೋದಿಲ್ಲ, ಅಲ್ಲಿವರೆಗೂ ರಾಜಕೀಯವಾಗಿ ಭಾಷಣ ಮಾಡೋರನ್ನ ನಂಬ್ತೀವಿ. ರಾಜಕೀಯವಾಗಿ ಭಾಷಣ ಮಾಡೋರನ್ನ ಹೆಚ್ಚು ನಂಬ್ತೀವಿ. ಅದು ಆಗ್ಬಾರ್ದು. ಇವತ್ತು ಸರ್ಕಾರ ನಡೆಯುತ್ತೆ ಜನರಿಂದ, ಪ್ರಿಂಟ್ ಮಾಡಕ್ಕಂತ ಆಗೋದಿಲ್ಲ. ನೀರಾವರಿ ಇಲಾಖೆ ಆಗಿರ್ಬೋದು, ಅಥವಾ ನಮ್ಮ ಯಾವುದು ಮೈನರ್ ಇರಿಗೇಷನ್ ಆಗಿರ್ಬೋದು, RDPR ಆಗಿರ್ಬೋದು, ಅಥವಾ ಇವತ್ತು PWD ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ನನ್ನದೇ ಆದಂಥ ಶೇರ್ ಇಟ್ಕೊಂಡು ಸೀನಿಯರ್ ಅದೇನಂತ ಹೋಗಿ ಕೂತ್ಕೊಂಡು ಮಾತಾಡಿ ಅವ್ರ ಕೂಡ ಚರ್ಚೆ ಮಾಡಿ ಸ್ವಲ್ಪ ಒತ್ತಾಯ ಮಾಡಿ ಪಡೆದಿದ್ವಿ. ಅದನ್ನು ಪ್ರಚಾರ ಕೊಡುವಂಥದ್ದಲ್ಲ. ಈಗ ಪ್ರಚಾರ ಕೊಡೋದ್ರಿಂದ ಆಗಬೇಕಾಗಿದ್ದು ಏನಿದೆ? ಸರ್ಕಾರದ ದುಡ್ಡು ಜನರಿಗೆ ತಲುಪಿಸ್ತೀವಿ. ನನ್ನ ಮನೆ ದುಡ್ಡು ಕೊಡ್ತೀನಿ ನಾನು. ಸರ್ಕಾರದ ದುಡ್ಡು ಅದು ಜನರಿಗೆ ತಲುಪಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ಅದಕ್ಕೆ ಬಹಳ ವೇಗದಲ್ಲಿ ಇವತ್ತು ನಮ್ಮದು 24/7 ಕೂಡ ಒಪ್ಪಿಗೆಯನ್ನು ಪಡೆದಿದ್ದೀವಿ. 24/7 ಒಪ್ಪಿಗೆ ಪಡೆದು ಕೆಲಸ ಪ್ರಾರಂಭ ಯಾಕ್ರಿ ಆಗೈತಿಲ್ಲ? ಆಗಿದೆ. ಮುದ್ದೇಬಾಳ ತಾಳಿಕೊಟ್ಟು ಪೂಜೆ ಕೂಡ ಮಾಡಲಿಲ್ಲ ನಾನು. UGD ಇದನ್ನು ಕೂಡ ಪೂಜೆ ಸುಡೆ ಮಾಡಲಿಲ್ಲ. ಪೂಜೆ ಮಾಡಿದರೆ ಮತ್ತೆ ನಮ್ಮ ಟೈಮು, ಮಂತ್ರಿ ಟೈಮು ಎಲ್ಲಿ ಕೇಳ್ಕೊತ ಕುಂದಿರ್ಬೇಕು, ನೀವು ಚಾಲು ಮಾಡಿರಿ ಅಂತ ಹೇಳಿದ್ವಿ. ಚಾಲು ಮಾಡಿಬಿಡ್ರಿ ಸದ್ಯಕ್ಕೆ ಅಂತ ಹೇಳಿ. ಹೀಗೆ ಅಭಿವೃದ್ಧಿ. ಆಮೇಲೆ ಇಲ್ಲಿ ಅಗ್ರಿಕಲ್ಚರ್ ರಿಸರ್ಚ್ ಸೆಂಟರ್ ತಗೊಂಡಿವಿ. ಅದೇ ರೀತಿಯಾಗಿ ಮೈನಾರಿಟಿ ಮುರಾರ್ಜಿ ಸ್ಕೂಲ್ ತಗೊಂಡಿದ್ದೀವಿ. ಮತ್ತೆ ಈ ವರ್ಷ ಹೊಸದಾಗಿ ಈಗ ಎಲ್ಲ ಕೆಲಸ ಈಗ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಸರ್ಕಾರಿ ಜಾಗ 10 ಎಕರೆ ಲ್ಯಾಂಡನ್ನು ಅದಕ್ಕೆ ಹಸ್ತಾಂತರ ಮಾಡಿಸಿದ್ದೀವಿ. ಇದೇ ರೀತಿಯಾಗಿ ಉದ್ಯಾನವನಕ್ಕೆ ಅಂತ 2 ಕೋಟಿ ರೂಪಾಯಿ ವಿಶೇಷ ಅನುದಾನ ಕೊಟ್ಟಿದ್ದೀವಿ. ಪುರಸಭೆ ಸದಸ್ಯರಿಗೆ ಕಿವಿಮಾತು. ಈ ವೇಳೆ ಪುರಸಭೆಯ ಅಧ್ಯಕ್ಷರು ತಮ್ಮ ಕಡಿಮೆ ಅವಧಿಯಲ್ಲಿ ಅನೇಕ ಜನಮೆಚ್ಚುಗೆಯ ಕೆಲಸವನ್ನ ಮಾಡಿದ್ದಾರೆ. ಪಟ್ಟಣದ ಅಭಿವೃದ್ಧಿಗಾಗಿ ಕೆಲಸ ಮಾಡಲು ಮುಂದಿನ ಚುನಾವಣೆಯಲ್ಲಿ ಮತ್ತೆ ಸ್ಪರ್ಧಿಸೋಣವೆಂದು ತಮ್ಮ ಅಧಿಕಾರ ಅವಧಿ ಪೂರೈಸಿದ ಪುರಸಭೆ ಸದಸ್ಯರಿಗೆ ಶಾಸಕರು ಕಿವಿಮಾತನ್ನ ಹೇಳಿದರು. ಪಕ್ಷದಲ್ಲಿ ಕೆಲವು ವ್ಯತ್ಯಾಸಗಳು ಬಂದಿರ್ತವೆ. ಕೆಲವು ಅವಕಾಶ ಸಿಗಬೇಕಾಗಿತ್ತು, ಅನಿವಾರ್ಯವಾಗಿ ಅದು ಸಾಧ್ಯ ಆಗಲಿಲ್ಲ ಅನ್ನುವಂಥದ್ದನ್ನು ಕೂಡ ನನ್ನ ಮನಸ್ಸಿನಲ್ಲಿ ಆ ವ್ಯಥೆ ಇದೆ. ಮುಂದೆ ಬರುವಂತಹ ದಿವಸದಲ್ಲಿ ಅದನ್ನು ಚುನಾವಣೆ ಆದ ನಂತರ ಅದನ್ನು ಸರಿಪಡಿಸುವಂಥದ್ದಕ್ಕೆ ಮತ್ತೆ ಪ್ರಯತ್ನ ಮಾಡೋಣ. ಸರಿ, ಚುನಾವಣೆ ಮುಗಿರಿ, ಎಲ್ಲರೂ ಸೇರಿ ಚುನಾವಣೆ ಮಾಡ್ತಕ್ಕಂಥದ್ದನ್ನು ಅಭಿವೃದ್ಧಿ ಮಾಡೋದಕ್ಕೆ ಚುನಾವಣೆ ಮಾಡಿ ಒಂದು ಪಕ್ಷ ಅನ್ನೋದಕ್ಕಿಂತ ಹೆಚ್ಚು ಅಭಿವೃದ್ಧಿ ಆಗಬೇಕು, ಊರು ಅಭಿವೃದ್ಧಿ ಆಗಬೇಕು. ಆ ದೃಷ್ಟಿಯಿಂದ ನಾವು ಎಲ್ಲರೂ ಸೇರಿಕೊಂಡು ಒಳ್ಳೆ ವ್ಯಕ್ತಿಗಳನ್ನು ಆರಿಸ್ತಕ್ಕಂಥದ್ದನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತೀನಿ. ಅದಕ್ಕೆ ಅಧ್ಯಕ್ಷರು ತನ್ನ ಅವಧಿ ಭಾಳ ಶಾರ್ಟ್ ಅವಧಿ ಸಿಗ್ತವೆ. 6 ತಿಂಗಳ ಅವಧಿಯಲ್ಲಿ ಕೂಡ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ಎರಡನೇ ಮಾತಿಲ್ಲ, ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಆಮೇಲೆ ಅವರು ಸಹೋದ್ಯೋಗಿಗಳ ಜೊತೆ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಅವರ ಭವಿಷ್ಯ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ಮುಂದಿನ ಭವಿಷ್ಯ ಕೂಡ ಅವ್ರಿಗೆ ಒಳ್ಳೆಯದಾಗಲಿ. ಈ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷ ಮಹಿಬೂಬ್ ಗೊಳಸಂಗಿ, ಉಪಾಧ್ಯಕ್ಷೆ ಪ್ರೀತಿ ದೇಗ್ನಾಳ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್, ಪುರಸಭೆಯ ಸದಸ್ಯರುಗಳು, ರಸ್ತೆ ಕಾಮಗಾರಿ ಗುತ್ತಿಗೆದಾರ KS ಪಾಟೀಲ್, ಶ್ರೀಕಾಂತ್ ಪಾಟೀಲ್, ಮುಖಂಡರುಗಳಾದ ಸತೀಶ್ ಕುಮಾರ್ ಒಸ್ವಾಲ್, ರಮೇಶ್ ಒಸ್ವಾಲ್, ಗಣೇಶ್ ಅನ್ನಗೋನಿ, ಟಿ ವಿಜಯಭಾಸ್ಕರ್, ಕಾಮರಾಜ್ ಬಿರಾದರ್, ಸಂಗನಗೌಡ ಬಿರಾದರ್, ರಾಯನಗೌಡ ತಾತ್ರೆಡ್ಡಿ, ಸುರೇಶ್ ಗೌಡ ಪಾಟೀಲ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.